ಶಿವರಾತ್ರಿ ಹಬ್ಬದ ಪ್ರಯುಕ್ತ ಪ್ರಥಮ ಬಾರಿಗೆ ಸಂಜೀವಿನಿ ಕ್ಷೇತ್ರ ಸಿದ್ದರಬೆಟ್ಟ ಶ್ರೀಮಠದ ಆವರಣದಲ್ಲಿ ಶಿವರಾತ್ರಿ ಜಾಗರಣ ಮಹೋತ್ಸವ ನಡೆಯಲಿದೆ ಎಂದು ಸಿದ್ದರಬೆಟ್ಟ ಪೀಠಾಧಿಪತಿಗಳಾದ ವೀರಭದ್ರ ಶಿವಾಚಾರ್ಯ ಸ್ವಾಮೀಜಿ ತಿಳಿಸಿದರು. ಕೊರಟಗೆರೆ ತಾಲೂಕಿನ ಸಿದ್ದರಬೆಟ್ಟ ಶ್ರೀಮಠದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಕೊರಟಗೆರೆ ತಾಲೂಕಿನ ಸುಪ್ರಸಿದ್ಧ ಕ್ಷೇತ್ರದಲ್ಲಿ ಒಂದಾದ ಸಂಜೀವಿನಿ ಶ್ರೀ ಕ್ಷೇತ್ರ ಸಿದ್ದರಮಠದ ಶ್ರೀಮಠದ ಆವರಣದಲ್ಲಿ ಶಿವರಾತ್ರಿ ಜಾಗರಣ ಮಹೋತ್ಸವ ನಡೆಯಲಿದ್ದು 10,000ಕ್ಕೂ ಹೆಚ್ಚು ಭಕ್ತಾದಿಗಳು ಈ ವಿಶೇಷ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಜಾಗರಣೆಗೆ ಬರುವ ಎಲ್ಲ ಭಕ್ತಾದಿಗಳಿಗೆ ವಿಶೇಷ ದಾಸೋಹ ವ್ಯವಸ್ಥೆಯನ್ನ ಕಲ್ಪಿಸಿದ್ದು, ಈ ಜಾಗರಣ ಕಾರ್ಯಕ್ರಮದಲ್ಲಿ ಹೆಸರಾಂತ ಸಿನಿಮಾ ನಟರು, ರಿಯಾಲಿಟಿ ಶೋ, ಭಕ್ತಿಗೀತೆ, ಭಾವಗೀತೆ, ಜನಪದ ಗೀತೆಗಳ ಗಾಯಕರು ಒಂದೇ ವೇದಿಕೆ ಮೇಲೆ ಸೇರಿರುವುದು ಇದೇ ಮೊದಲ ಬಾರಿಗೆ ಶ್ರೀ ಕ್ಷೇತ್ರದಲ್ಲಿ ನಡೆಯಲಿದೆ. ಈ ಕಾರ್ಯಕ್ರಮಕ್ಕೆ ನಟ ಕ್ರೇಜಿ ಸ್ಟಾರ್ ರವಿಚಂದ್ರನ್, ನವರಸ ನಾಯಕ ಜಗ್ಗೇಶ್, ಡಾಲಿ ಧನಂಜಯ್, ನಿರೂಪಕಿ ಅನುಶ್ರೀ, ಸರಿಗಮಪ ಖ್ಯಾತಿಯ ಕಂಬದ ರಂಗಯ್ಯ, ಜನಪದ ಗಾಯಕರಾದ ಅಂಕಿತಾ ಕುಂಡು, ಅನುಪಮ ಭಟ್ ಸೇರಿದಂತೆ ಇನ್ನೂ ಅನೇಕ ಕಲಾವಿದರೊಂದಿಗೆ ಗಣ್ಯರು ಭಾಗವಹಿಸಲಿದ್ದಾರೆ. ಈ ಶಿವರಾತ್ರಿ ಜಾಗರಣ ಮಹೋತ್ಸವ ಜನರಲ್ಲಿ ಭಕ್ತಿ ಭಾವ ಹೆಚ್ಚು ಮಾಡಲಿ. ಈ ಜಾಗರಣೆಯಿಂದ ಜನರು ನಮ್ಮ ಪೂರ್ವಿಕರ ಪರಂಪರೆಗಳ ಕಡೆ ಜಾಗೃತರಾಗಬೇಕು. ಈ ದೈವಾರಾಧನೆಯ ವಿನೂತನ ಕಾರ್ಯಕ್ರಮ ಸಂಪೂರ್ಣ ರೂವಾರಿ ದುಬೈ ಉದ್ಯಮಿ ಸ್ಥಳೀಯರೂ ಆದ ನೀಲೇಶ್ ಅವರಿಗೆ ಧನ್ಯವಾದಗಳು ಎಂದು ಶ್ರೀಗಳು ತಿಳಿಸಿದರು. ಈ ಸಂದರ್ಭದಲ್ಲಿ ಬಿಜೆಪಿ ತಾಲೂಕು ಅಧ್ಯಕ್ಷ ರುದ್ರೇಶ್, ಈವೆಂಟ್ ವ್ಯವಸ್ಥಾಪಕ ಮಂಜು, ಪತ್ರಕರ್ತರಾದ ವಿಕೆ ಮೂರ್ತಿ, ನಿಕಟಪೂರ್ವ ಅಧ್ಯಕ್ಷರಾದ ಪುರುಷೋತ್ತಮ್, ಮಠದ ವಿದ್ಯಾರ್ಥಿಗಳು ಹಾಜರಿದ್ದರು. ಎಲ್ಲ ಭಕ್ತಾದಿಗಳು ಮತ್ತು ಇಡೀ ತುಮಕೂರು ಜಿಲ್ಲೆಯ ಎಲ್ಲ ಏನು ಸಿದ್ದರಬೆಟ್ಟದ ಭಕ್ತಾದಿಗಳು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಒಂದು ವಿಶೇಷ ಮಹೋತ್ಸವವನ್ನು ಯಶಸ್ವಿಗೊಳಿಸಬೇಕು ಅಂತ ಎಲ್ಲರನ್ನೂ ವಿನಂತಿ ಮಾಡ್ತೀನಿ. ಶಿವರಾತ್ರಿಯ ಜಾಗರಣ ಮಹೋತ್ಸವ ಧಾರ್ಮಿಕ ಸಮಾರಂಭದ ಎಲ್ಲ ಕಾರ್ಯಕ್ರಮಗಳನ್ನು ಕುರಿತು ನಾಡಿಗೆ, ಸಮಾಜಕ್ಕೆ, ರಾಷ್ಟ್ರಕ್ಕೆ ಒಂದು ಸಂದೇಶವನ್ನು ಕೊಡಬೇಕು ಅಂತೇಳಿ ಏನು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ. ಈ ಪತ್ರಿಕಾಗೋಷ್ಠಿಯ ಈಗಾಗಲೇ ನಿಮಗೆ ಎಲ್ಲ ಮಾಹಿತಿ ಗೊತ್ತಾಗಿದೆ. ಇವತ್ತು ಆಚಾರ ಜೊತೆಗೆ ವಿಚಾರ ಜೊತೆಗೆ ಪ್ರಚಾರ ಭಾಳ ಮುಖ್ಯ ಆಗ್ತದೆ. ನಾವೆಷ್ಟು ಖರ್ಚು ಮಾಡಿದ್ವಿ, ಎಷ್ಟು ಕೋಟಿ ಖರ್ಚಾಯಿತು ಅನ್ನೋದಕ್ಕಿಂತ ಹೆಚ್ಚಾಗಿ ಎಷ್ಟು ಜನ ಬಂದಿದ್ರು ಅನ್ನುವಂಥದ್ದನ್ನು ಭಾಳ ಮುಖ್ಯ ಆಗ್ತದೆ. ಇವತ್ತು ಶಿವರಾತ್ರಿ ಅಂದರೆ ಇಲ್ಲೆಲ್ಲ ಉಪವಾಸ ಇರೋದು, ವ್ರತಗಳನ್ನು ಮಾಡಿ ದೇವಸ್ಥಾನಗಳಲ್ಲಿ ಭಜನೆ ಹರಿಕಥೆಗಳನ್ನು ಮಾಡುವಂಥ ಒಂದು ಕಾಲಘಟ್ಟ ಇತ್ತು. ಇವತ್ತು ಬದಲಾಗಿದೆ. ಜನರನ್ನ ಭಕ್ತಿ ಸಾಗರದಲ್ಲಿ ಕೊಂಡೊಯ್ಯಬೇಕು ಅಂತೇಳಿದರೆ ವಿಭಿನ್ನ ಪ್ರಯತ್ನಗಳು ಭಾಳ ಮುಖ್ಯ ಆಗ್ತದೆ. ಅಂಥ ಸಂದರ್ಭಗಳಲ್ಲಿ ನಾನು ಪರ್ವ ಗ್ರೂಪ್ನ ಅಧ್ಯಕ್ಷ ನೀಲೇಶ್ ಮಾತಾಡ್ತಾ ಹೀಗೇನೆ, ಯಾಕೆ ನಾವೊಂದು ಸಿದ್ದರಬೆಟ್ಟದಲ್ಲಿ ಒಂದು ಈವೆಂಟನ್ನು ಮಾಡಬಾರ್ದು. ನಾನು ಪ್ರಾರಂಭದಲ್ಲಿ ಅವೆಲ್ಲ ಬೇಡ, ಯಾರನ್ನೂ ಕೂರಿಸಿ ನೃತ್ಯ ಮಾಡಿಸಿ ಕಳಿಸುವಂಥದ್ದು ಬೇಡ, ಸಂಸ್ಕೃತಿಗೆ ಎಲ್ಲೋ ಒಂದು ಕಡೆ ನಮ್ಮ ಆಚಾರ ವಿಚಾರಕ್ಕೆ ಧಕ್ಕೆ ಬರುತ್ತೆ ಅಂದಾಗ ಇಲ್ಲ ಒಳ್ಳೊಳ್ಳೆಯ ತತ್ವಚಿಂತನೆ, ತತ್ವಪದಗಳನ್ನು ಮತ್ತು ಜಾನಪದ ರೂಪದಲ್ಲಿ ವಿಶೇಷವಾಗಿ LED ಲೇಸರ್ ಶೋನಲ್ಲಿ ಶಿವನ ಮತ್ತು ಶಿವನ ಪಾತ್ರದಲ್ಲಿ ಸಿದ್ದೇಶ್ವರನ ಕೃಪೆಗೆ ಪಾತ್ರರಾಗಿ ಗುರು ಆಚಾರ್ಯರ ಆಶೀರ್ವಾದಗಳನ್ನು ಪಡೆದುಕೊಂಡು ತಮ್ಮೆಲ್ಲರ ಜೀವನವನ್ನು ಪಾವನ ಮಾಡಿಕೊಳ್ಳಿ ಅಂತ ನಿಮ್ಮೆಲ್ಲರ ಮುಖಾಂತರ ನಾನು ತಿಳಿಸ್ತಾ ಇದ್ದೀನಿ. ಇಷ್ಟು ಮಾತಾಡೋದಕ್ಕೆ ಅದೆಲ್ಲರೂ ಅವಕಾಶ ಕೊಟ್ಟಿದ್ದೆ. ಯಶಸ್ವಿ ಆಗಬೇಕು, ಪ್ರಚಾರ ಆಗಬೇಕು, ಒಂದು ಸದುದ್ದೇಶ ಇರೋದು. ಇದರಲ್ಲಿ ಯಾವುದೇ ಕಮರ್ಷಿಯಲ್ ಇಲ್ಲ ಆಯ್ತಾ. ಇದರಲ್ಲಿ ಯಾವುದೂ ಕಮರ್ಷಿಯಲ್ ಇಲ್ಲ. ಇದು ಸಮಾಜಕ್ಕೋಸ್ಕರ ಸಮಾಜದ ಪರವಾಗಿ ಮಾಡ್ತಿರುವ ಕಾರ್ಯಕ್ರಮ. ದಯವಿಟ್ಟು ಪತ್ರಕರ್ತರಲ್ಲಿ ನಾನು ಕೇಳ್ಕೊಳ್ಳೋದಿಷ್ಟೇ. ಗಂಧರ್ವ ಮಂಜು ಅಂತ ಗಂಧರ್ವ ಈವೆಂಟ್ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡ್ತಾ ಇದ್ದೀವಿ. ಈ ಈವೆಂಟಲ್ಲಿ ಏನೇನಿರುತ್ತೆ ಅಂತ ಎಕ್ಸ್ಪ್ಲೈನ್ ಮಾಡಿ ಅಂತ ಹೇಳಿದ್ದಾರೆ. 6 ಗಂಟೆ, ಸಂಜೆ 6 ಗಂಟೆಯಿಂದ ಬೆಳಗ್ಗೆ 6 ಗಂಟೆವರೆಗೂ ಅಂತ ಪ್ಲಾನ್ ಮಾಡಿದ್ದೀವಿ. ಆ 6 ಗಂಟೆಯಲ್ಲಿ ಮೊದಲಿಗೆ ಕಾರ್ಯಕ್ರಮದ ಪ್ರಾರಂಭ ಗುರುಗಳೇ ಏನು ಆದೇಶ ಮಾಡ್ತಾ ಅದ್ರ ಮೇಲೆ ಸ್ಟಾರ್ಟ್ ಆಗುತ್ತೆ. ಎಂಟರ್ಟೈನ್ಮೆಂಟ್ ಅಂದಾಗ ನೀವು ಕಾಮನ್ ಆಗಿ ಯೋಚನೆ ಮಾಡೋದು, ಏನೋ ಬರ್ತಾರೆ, ಯಾರೊಬ್ರು ಏನೋ ನುಡಿಸ್ತಾರೆ, ಏನೊಬ್ರು ಆಡ್ತಾರೆ, ಏನೊಬ್ರು ಡ್ಯಾನ್ಸ್ ಮಾಡ್ತಾರೆ ಅನ್ನೋದು ಮಾತ್ರ ಗಣನೆಗೆ ಬರುತ್ತೆ. ಆದ್ರೆ ಇಲ್ಲಿ ಹೆಂಗಿರುತ್ತೆ ಅಂದ್ರೆ ಭಕ್ತಿ ಭಾವ, ಜಾನಪದ, ವಚನ, ಚಲನಚಿತ್ರ, ನೃತ್ಯ ಎಲ್ಲದಕ್ಕೂ ಸಮಾನವಾದಂಥ ಅವಕಾಶಗಳನ್ನು ಕಲ್ಪಿಸಿಕೊಡಲಾಗಿದೆ. ಮಠದ ಪರಂಪರೆಗೆ ಕುತ್ತು ಬರಬಾರ್ದು. ಶಿವರಾತ್ರಿ ಹಬ್ಬಕ್ಕೆ ಆ ವಾತಾವರಣ ಅದಕ್ಕೆ ಪೂರಕವಾಗಿರ್ಬೇಕು. ಮಾರಕವಾದಂಥ ಕಾರ್ಯಕ್ರಮ ಅದಾಗಿರಲ್ಲ, ಪೂರಕವಾಗಿರುತ್ತೆ. ಅದೃಷ್ಟ ಅಂತಲೇ ಹೇಳ್ಬೋದು. ಈಗೆಲ್ಲ ನಾವೆಲ್ಲ ಖಂಡಿತವಾಗ್ಲೂ ಶಿವರಾತ್ರಿನ ಒಂದು ಅತ್ಯುತ್ತಮವಾಗಿ ನಾವು ಈ ಮೊದಲು ಜಾಗರಣೆನ ನಾವು ಹಿಂದಿನ ಕಾಲದಲ್ಲಿ ತುಂಬ ಚೆನ್ನಾಗಿ ಆಚರಿಸೋದು. ಬರ್ತಾ ಜಾಗರಣೆನೇ ಮರ್ತೋದ್ರು ಜನ. ರಾತ್ರಿ ದೇವಸ್ಥಾನಕ್ಕೆ ಹೋಗಿ ಬಂದ ತಕ್ಷಣ ಬೆಳಗ್ಗೆ ಮಲಗ್ತಾರೆ. ಕಾರಣ ಎಲ್ಲೋ ಒಂದು ಕಡೆ ಜಾಗರಣೆ ಅನ್ನೋದು ಮರವಾಗ್ತಾ ಇದೆ. ಯಾಕೆಂದರೆ ತಂತ್ರಜ್ಞಾನ ಹೆಚ್ಚಾದಂಗೆ ಎಲ್ಲ ಕಡೆ ಎಲ್ಲೋ ನಾವು ಎಷ್ಟೋ ಸತಿ ನೋಡಿದ್ದೀವಿ
ತಮಿಳುನಾಡಲ್ಲಿ ಸದ್ಗುರುಗಳ ಒಂದು ಏನು ಶಿವರಾತ್ರಿಯಲ್ಲಿ ಆಚರಿಸ್ತಾರೆ, ಇಲ್ಲ ಇದನ್ನು ನಾವು ಅಲ್ಲಿ ಹೋಗ್ಬೇಕಾಯ್ತು ಅನ್ನೋ ಒಂದು ಮನಸ್ಥಿತಿ ನಮ್ಮೆಲ್ಲರಿಗೂ ಇದೆ. ಆದರೆ ಈ ಬಾರಿ ಏನು ಇವತ್ತು ಇಡೀ ಒಂದು ಆ ಒಂದು ವೈಭವನ ನಮಗೆ ಮೊನ್ನೆ ಇಬ್ಬರು ಎರಡೂ ಮಠಗಳು ಒಂದೇ ಅನ್ನೋ ಒಂದು ದಿಕ್ಕಿನಲ್ಲಿ ನಮ್ಮ ಹನುಮಂತನಾಥ ಸ್ವಾಮೀಜಿಗಳು ಹಾಗೂ ಶ್ರೀ ವೀರಭದ್ರ ಶಿವಾಚಾರ್ಯ ಸ್ವಾಮೀಜಿಗಳು ಸಿದ್ರಬೆಟ್ಟ ಶ್ರೀ ಕ್ಷೇತ್ರ ಸಿದ್ರಬೆಟ್ಟ ಇವತ್ತು ಪಾರಂಪರಿಕ ಮತ್ತು ಇತಿಹಾಸದಲ್ಲೇ ಅತ್ಯಂತ ಸಿದ್ದೇಶ್ವರ ಶಿವರಾತ್ರಿ ಜಾಗರಣ ಮಹೋತ್ಸವಕ್ಕೆ ನಮ್ಮ ಪತ್ರಕರ್ತರ ಸಂಘದಿಂದ ಸಂಪೂರ್ಣವಾಗಿ ಸಹಕರಿಸುತ್ತೆ. ಎಲ್ಲರೂ ಕೂಡ ಭಾಗಿಯಾಗಿರ್ತೀವಿ. ಜೊತೆಯಲ್ಲಿ ಪ್ರಚಾರ ಕೂಡ ಹಂಗೆ ಮಾಡ್ತೀವಿ. ಈ ಕಾರ್ಯಕ್ರಮ ಯಶಸ್ವಿಯಾಗಿ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಕಾರ್ಯಕ್ರಮ ಇತಿಹಾಸದಲ್ಲಿ ಪ್ರಥಮ ಬಾರಿ ಸಿದ್ದೇಶ್ವರ ಕ್ಷೇತ್ರದಲ್ಲಿ ನಡೆಯುತ್ತಿರುವ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಹೆಚ್ಚಿನದಾಗಿ ಭಕ್ತರು ಪಾಲ್ಗೊಂಡು ಕಾರ್ಯಕ್ರಮ ಯಶಸ್ವಿ ಮಾಡಿ ನಮ್ಮ ದಿನೇಶ್ವರರು ಸೋನಾ ಟಿವಿಯಲ್ಲಿ ಲೈವ್ ಬರುತ್ತೆ ಅಂತ ಆ ಲೈವ್ ಇಲ್ಲೇ ನಮ್ಮ ಪತ್ರಕರ್ತರಿಗೆ ಇಲ್ಲೇ ಪತ್ರಿಕೆ ಕೊಡ್ತಾರೆ, ಇನ್ನೂ ಚೆನ್ನಾಗಿ ಜಾಹೀರಾತು ಕೊಡ್ತಾರೆ, ಚೆನ್ನಾಗಿ ಪ್ರಚಾರ ಕೊಡ್ತಾರೆ. ಇನ್ನೂ ಅಷ್ಟು ಪ್ರಚಾರ ಮಾಡಿ ಇಲ್ಲೇ ಚಾನಲ್ಗಳು ಬೆಳ್ಕೊತಾರೆ. ದಯವಿಟ್ಟು ಇಲ್ಲೇ ಕೊಡಬೇಕು ಅಂತ ಹೇಳ್ಬಿಟ್ಟು ಶಿವರಾತ್ರಿ ಜಾಗರಣ ಮಹೋತ್ಸವವು ಧರ್ಮ ಪ್ರಸಾರವನ್ನು, ಧರ್ಮದ ಜಾಗೃತಿಯನ್ನು, ಜನರಿಗೆ ಒಂದು ಆಧ್ಯಾತ್ಮಿಕ ಒಂದು ಚಿಂತನೆಯನ್ನು ಮೂಡಿಸಬೇಕು ಅನ್ನುವಂಥ ಒಂದು ಕಾರಣಕ್ಕಾಗಿ ಶ್ರೀ ಕ್ಷೇತ್ರ ಸಿದ್ರಬೆಟ್ಟದಲ್ಲಿ ಈ ವರ್ಷ ಶಿವರಾತ್ರಿ ಜಾಗರಣ ಮಹೋತ್ಸವವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಕಾರ್ಯಕ್ರಮದ ಒಂದು ಪೂರ್ಣ ನೇತೃತ್ವವನ್ನು ಯಲ್ಲಾಪುರದ ಪರಮ ಪೂಜ್ಯ ಡಾಕ್ಟರ್ ಹನುಮಂತನಾಥ ಸ್ವಾಮೀಜಿಯವರು ಈ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿ ಮಾರ್ಗದರ್ಶನವನ್ನು ಮಾಡ್ತಾಯಿದ್ದಾರೆ. ಈ ಕಾರ್ಯಕ್ರಮದ ಎಲ್ಲ ಸಂಯೋಜನೆಯನ್ನು ಮತ್ತು ಇದರ ಕಾರ್ಯಕ್ರಮದ ಸಾರಥ್ಯವನ್ನು ಮತ್ತು ವಿಶೇಷವಾಗಿ ಈ ಕಾರ್ಯಕ್ರಮವನ್ನು ಮಾಡಲೇಬೇಕು ಅಂಥೇಳಿ ಒಂದು ಮೊದಲು ಸತ್ಯ ಸಂಕಲ್ಪವನ್ನು ಮಾಡಿ ಸಿದ್ದೇಶ್ವರನಲ್ಲಿ ಪ್ರಾರ್ಥನೆ ಮಾಡಿ ಅಪ್ಪಣೆಯನ್ನು ತೆಗೆದುಕೊಂಡು ಈ ಕಾರ್ಯಕ್ರಮವನ್ನು ಮಾಡಲೇಬೇಕು ಅನ್ನುವಂಥ ಒಂದು ಚಿಂತನೆ ಇಟ್ಟುಕೊಂಡು ತಮ್ಮ ಬಿಡುವಿಲ್ಲದ ವೇಳೆಯೊಳಗೆ ದುಬೈಲಿದ್ದರೂ ಸಹಿತ ಭಾಳಷ್ಟು ಕಾರ್ಯವಂತದಲ್ಲಿದ್ದರೂ ಸಹಿತ ಈ ಕಾರ್ಯಕ್ರಮಕ್ಕೆ ಹೆಚ್ಚು ಸಮಯವನ್ನು ಕೊಟ್ಟು ಇದರ ಒಂದು ಆಯೋಜನೆಯನ್ನು ಮಾಡಿ ನಮ್ಮ ಗ್ರಾಮೀಣ ಪ್ರದೇಶದ ಜನರಿಗೆ ಈ ಜಾಗರಣ ಮಹೋತ್ಸವದ ಮಹತ್ವದ ಬಗ್ಗೆ, ಈ ಒಂದು ಜಾಗರಣೆಯ ಪರಿಪೂರ್ಣವಾಗಿ ಅವರು ಪೂರ್ಣ ಜಾಗೃತರಾಗಬೇಕು, ಜಾಗರಣೆ ಎಲ್ಲರೂ ಪರಿಪೂರ್ಣವಾಗಿ ಆಚರಿಸಬೇಕು, ಅವರಿಗೆ ಧರ್ಮ ಸಂದೇಶವನ್ನು, ಧಾರ್ಮಿಕ ಮೌಲ್ಯಗಳನ್ನು, ಜೀವನದ ಮೌಲ್ಯಗಳನ್ನು, ಆದರ್ಶವನ್ನು, ಆಧ್ಯಾತ್ಮಿಕ ಚಿಂತನೆಯನ್ನು ಒಳಗೊಂಡಂತೆ ಜಾನಪದ ಮತ್ತು ಕಲೆ ಸಾಹಿತ್ಯವನ್ನು ಮತ್ತು ಮನೋರಂಜನೆಯನ್ನು ಆಯೋಜನೆ ಮಾಡಬೇಕು ಅನ್ನುವಂಥ ಒಂದು ಕಾರಣ ಇಟ್ಟುಕೊಂಡು ನೀಲೇಶ್ ಅವರು ಈ ಕಾರ್ಯಕ್ರಮದ ಪೂರ್ಣ ಒಂದು ಸಂಯೋಜನೆಯನ್ನು, ಒಂದು ಸಾರಥ್ಯವನ್ನು ವಹಿಸಿಕೊಂಡಿದ್ದಾರೆ.